ಸೊ ಹೀಗೆ ಜಾತ್ರೆ ನೋಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇಲ್ಲೊಂದಷ್ಟು ಎತ್ತುಗಳನ್ನು ಕಟ್ಟಿದ್ರು. ಮಾತಾಡ್ಸೋಣ ಅಂತ ಬಂದಿದ್ದೀವಿ. ಬನ್ನಿ ಕೇಳೋಣ ಇವ್ರು ಯಾರು, ಎಲ್ಲಿಂದ ಬಂದಿದ್ದಾರೆ, ಎಷ್ಟು ವರ್ಷದಿಂದ ಹಳ್ಳಿಕರ ಎತ್ತುಗಳನ್ನು ಸಾಕ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಈ ಜಾತ್ರೆಗೆ ಬರ್ತಾ ಇದ್ದಾರೆ ಎನ್ನುವಂತಹ ಕಂಪ್ಲೀಟ್ ಆದಂತಹ ಡೀಟೇಲ್ಸನ್ನು ಕೇಳ್ತಾ ಹೋಗೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಸುನಿಲ್ ಅಂತ. ಸುನಿಲ್ ಅವರೇ, ಎಷ್ಟು ವರ್ಷದಿಂದ ಈ ಜಾತ್ರೆಗೆ ಬರ್ತಾ ಇದ್ದೀರಾ? ನಾವು 4-5 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆ, 4-5 ವರ್ಷದಿಂದ ಜಾತ್ರೆಗೆ ಬರ್ತಿದ್ದೀರಾ. ಓರಿಗಳನ್ನ ಜಾತ್ರೆಗೆ ತಗೊಂಡು ಬಂದಿರೋದಿದೆ ಮೊದಲ, ಇಲ್ಲ ಅಂತಂದ್ರೆ ಮುಂಚೆನೂ ಜಾತ್ರೆಗೆ ಎತ್ತುಗಳನ್ನ ಕಟ್ತಾ ಇದ್ರಾ? ಇಲ್ಲ ಮೇಡಮ್, ಇದೆ ಫಸ್ಟು. ಮುಂಚೆ ಎಲ್ಲ ಬರ್ತಿದ್ವಿ, ನೋಡ್ಕೊಂಡು ಹೋಗ್ತಾ ಇದ್ವಿ. ಈಗಿದೆ ಫಸ್ಟು 2 ಜೊತೆ ತಗೊಂಡ್ಬಂದಿದ್ದೀವಿ. ಓಕೆ, ಇದೇ ಮೊದಲು ನೀವು ಈ ಒಂದು ಜಾತ್ರೆಗೆ ಎತ್ತುಗಳನ್ನ ಕಟ್ಟಿರೋದಾ? ಹೌದು ಮೇಡಮ್. ಯಾಕೆ ನಿಮ್ಗೆ ಜಾತ್ರೆ ಮಾಡಬೇಕು ಅಂತ ಅನಿಸ್ತು? ಹೌದು, ಯಾಕೆ ಅಂದರೆ ಅದು ಆಗಿನ ಕಾಲದಿಂದ ನಡ್ಕೊಂಡು ಬಂದಿರೋದು. ಮತ್ತೆ ಈಗ ಜನರೇಷನ್ ಅಲ್ಲಿ ನಾವು ಸಾಕಿದ್ವಲ್ಲ ಎತ್ತು, ಹಾಗಾಗಿ ತಗೊಂಡಿದ್ದು. ಓಕೆ, ನೀವೇನ್ ಮಾಡ್ತಿದ್ದೀರಾ ಪ್ರೊಫೆಷನಲಿ? ನಾವು ಮೇಡಮ್ ರೈತರು. ಓಕೆ, ವ್ಯವಸಾಯ ಮಾಡ್ತೀರಾ? ಏನ್ ಬೆಳಿತೀರಾ? ಎಲ್ಲ ಬೆಳೆನೂ ಬೆಳಿತೀವಿ ನಾವು, ಆಲ್ಮೋಸ್ಟ್ ಎಲ್ಲ ಬೆಳೆನೂ ಬೆಳಿತೀರಾ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸ್ವಾಮಿ ಅಂತ. ಸ್ವಾಮಿ, ನೀವು ಇವ್ರ ತಂದೆಯವರಾ? ಅಲ್ಲ, ಸ್ನೇಹಿತರು. ಓಕೆ, ಸರ್, ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಈ ಜಾತ್ರೆಗೆ? ನಾನು ಒಂದು 25 ವರ್ಷದಿಂದ ಬರ್ತಾ ಇದ್ದೀನಿ. ಹೌದಾ? ಓಕೆ, 25 ವರ್ಷದಿಂದ ಜಾತ್ರೆ ನೋಡ್ಕೊಂತ ಬರ್ತಿದ್ದೀರಾ? ಪ್ರತಿ ವರ್ಷ ನಡೀತಾ? ಪ್ರತಿ ವರ್ಷ ನಡೆಯುತ್ತೆ. ಪ್ರತಿ ವರ್ಷ ಜನ ಸೇರ್ತಾರ ಚೆನ್ನಾಗಿ ಜಾತ್ರೆಗೆ? ಜೋರ ಸೇರುತ್ತೆ. ಈ ಸರಿ ಸೋನೆ ಅಂತ ಸ್ವಲ್ಪ ಕಡಿಮೆ ಸೇರಿಕೆ. ಈ ವರ್ಷ ಮಳೆ ಅಂತ ಸ್ವಲ್ಪ ಕಡಿಮೆ ಸೇರಿದೆ, ಇಲ್ಲಾಂದ್ರೆ ಇನ್ನೂ ಜೋರ ಸೇರುತ್ತೆ. ಎಷ್ಟು ದಿನಗಳವರೆಗೂ ನಡೆಯುತ್ತೆ ಈ ಜಾತ್ರೆ? ಒಂದು ವಾರ ಗಟ್ಟ ನಡೆಯುತ್ತೆ. ವಾರದವರೆಗೂ ನಡೆಯುತ್ತೆ? 10 ದಿವಸ ನಡೆಯುತ್ತೆ. ಯಾವ ಭಾಗದ ಜನ ಜಾಸ್ತಿ ಬರ್ತಾರೆ ಇಲ್ಲಿ? ಎಲ್ಲಾ ಕಡೆಲೂ ಬರುತ್ತೆ. ಯಾವ ಕಡೆ ಈ ಕಡೆ ಅನ್ನಂಗಿಲ್ಲ, ಎಲ್ಲಾ ಕಡೆ. ಮಂಡ್ಯ, ಮೈಸೂರು, ಇದು KM ದೊಡ್ಡಿ, ಎಲ್ಲೆಲ್ಲಿಂದಲಾರು ಬರುತ್ತೆ. ಅದೇನು ಈ ತರ ಏನು ಚಂಡೀಪುರ, ಹೊಳೆನರಸೀಪುರ ಎಲ್ಲಾ ಜಾತ್ರೆದು ಬರುತ್ತೆ. ಬೆಂಗಳೂರಿಂದಲೂ ಬರುತ್ತೆ, ಆನೇಕಲ್ಲು, ಎಲ್ಲೆಲ್ಲಿಂದಲೂ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಎಲ್ಲೆಲ್ಲಿಂದಲೂ ಬರ್ತಾರೆ. ಬೇರೆ ಕಡೆ ಎಲ್ಲ ಬರುತ್ತೆ. ನೀವು ಎಷ್ಟು ಜೊತೆ ಹೊರೆಗಳು ಹಾಕೊಂಡ್ ಬಂದಿದ್ದೀರಾ? ನಾವು 2 ಜೊತೆ ಇದೆ ಫಸ್ಟು. ಜಾತ್ರೆಗಂತೂ 25 ವರ್ಷ ಬರ್ತಾ ಇರ್ತೀವಿ. ಈ ಸರಿ ನೋಡ್ಲೇಬೇಕು ಅಂತ ನಾವೆಲ್ಲ ಬಂದಿದ್ದೀವಿ. ಓಕೆ, ಸೊ ಹಂಗಾದ್ರೆ ಈಗ ಓರಿಗಳನ್ನ ಸೇಲ್ ಮಾಡ್ತೀರಾ ಈ ಜಾತ್ರೆಗಳಲ್ಲಿ? ಸೇಲ್ ಮಾಡಕ್ಕೆ ಅಂತ ಬಂದಿವಿ. ಓಕೆ, ಹಳ್ಳಿಕರ್ ಸಾಕ್ಬೇಕು ಅಂತ ಏನಕ್ಕೆ ನಿಮಗೆ ಕ್ರೇಜ್ ಶುರು ಆಯ್ತು? ನಾವು ಸುಮಾರು ನಮ್ಮ ಸಣ್ಣ ಹುಡುಗರಿಂದಲೂ ಆವಾಗ್ಲಿಂದ ಹಳ್ಳಿಕಾರ ನಮಗೆ ಇಷ್ಟ. ಈ ಸಿಂಧಿ ಪಂದಿಗೆ ಏನಿಲ್ಲ, ಬೇಸಾಯಕ್ಕೆ ಇದು ಮಾಡ್ಕೊಂಡು ಅವಾಗ್ಲಿಂದಲೂ ಸಾಕ್ತಾ ಇರೋದು. ಇದೇನು ಅಷ್ಟೇನಲ್ಲ, ಅವಾಗ್ಲಿಂದಲೂ ಸಾಕೊಂಡು ಇದು ಜಾತ್ರೆ ನೋಡಕ್ಕೆ ಬರೋದು, ಹಂಗೆ ಹೋಗೋದು, ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವು. ಈಗ ನೋಡ್ಬೇಕು ಒಂದ್ಸರಿ ಟ್ರಯಲ್ ಬಿಟ್ಟು ಅಂತಲೇ ಇಲ್ಲಿಗೆ ಬಂದಿರೋದು. ಊರೆಲ್ಲ ಕೊಡಿವು, 1-1.5 ಲಕ್ಷ ಹಿಂಗೆಲ್ಲ ಕೊಟ್ಕೊಂಡು ಅಲ್ಲೇ ಎಲ್ಲ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ವು. ಇವಾಗ ಈ ಜನ ಎಲ್ಲ ನೋಡಿ ಈಗ ಬರಲೇಬೇಕು ಅಂತ. ಹೆಂಗ ಅನಿಸಿದೆ ಈಗ ಫಸ್ಟ್ ಟೈಮ್ ನೀವು ಜಾತ್ರೆಗೆ ಓರಿಗಳನ್ನ ಕಟ್ಟಿದ್ದೀರಾ? ಹೇಗ ಅನಿಸಿದೆ? ಖುಷಿ ಆಗ್ತಾ ಇದೆ ನಮಗೆ. ಖುಷಿ ಆಗ್ತಾ ಇದೆಯಾ? ಜಾತ್ರೆ ಮುಗಿಯೋವರೆಗೂ ಇರ್ತೀರಾ? ಇರ್ತೀವಿ. ಓಕೆ, ಖುಷಿ ಅನಿಸ್ತಿದೆ. ಖುಷಿ ಅನಿಸ್ತದೆ. ಜಾತ್ರೆ ಮುಗಿಯೋವರೆಗೂ ಇರ್ತೀವಿ. ಭಾನುವಾರ ಸೋಮವಾರ ತಕ್ಕ ಮಾರ್ದೋದಾದ್ರೆ ಮಾಡ್ಬೋದು. ಇನ್ಮೇಲೆ ಪ್ರತಿ ವರ್ಷ ನಿಮ್ಗೆ ಜಾತ್ರೆ ಮಾಡ್ಬೇಕು ಅಂತ ಅನಿಸ್ತಾ ಇದೆ? ಒಂದ್ಸರಿ ಬಂದ್ರೆ ಅದು ಅನ್ಸುತ್ತೆ, ಪದೇ ಬರ್ಬೇಕು ಅಂತ ಅನ್ಸುತ್ತೆ. ಸೊ ಮತ್ತೆ ಮುಂದಿನ ವರ್ಷದಷ್ಟರಲ್ಲಿ ಇನ್ನೊಂದಷ್ಟು ಓರಿಗಳನ್ನ ಮಾಡ್ಬೇಕು, ಮತ್ತೆ ಸಾಕಿ ಮತ್ತೆ ಜಾತ್ರೆಗೆ ತರಬೇಕು ಅನ್ನೋ ಖುಷಿ ಇದೆ. ಆ ಮಟ್ಟದಲ್ಲಿ ಐತೆ, ಎಲ್ಲ ಮನೆ ಹತ್ರ ಎಲ್ಲ ಅವೇ. ಎಷ್ಟಲ್ಲಿ ನೆತ್ತಿಗಳಿಲ್ಲ ನಿಮ್ದೆಲ್ಲ? 2 ಜೊತೆ. ಈಗ 2 4 ಕಲ್ಲು ಮೇಡಮ್. 2 ಇವು 4 ಕಲ್ಲಾಗಿದೆ. ಅದು ಅಷ್ಟೇ, 2 4 ಕಲ್ಲು. ಓಕೆ, ಸೊ ಜಾತ್ರೆ ಖುಷಿ ಕೊಟ್ಟಿದೆ ನಿಮ್ಗೆ ಹಾಗಾದ್ರೆ? ಹೌದು ಮೇಡಮ್, ಖುಷಿಯಾಗಿದೆ. ಸೊ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಜಾತ್ರೆ ಬಗ್ಗೆ? ಏನು ಇಷ್ಟ ಹೇಳಕ್ಕೆ? ನೀವು 25 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀರಲ್ವಾ ಜಾತ್ರೆನ? ಏನಾದರೂ ಹೇಳಿ ನಮ್ಮ ವೀಕ್ಷಕರಿಗೆ, ಏನಾದರೂ ಒಂದು ನಿಮಗೆ ಈ 25 ವರ್ಷದ ಜಾತ್ರೆಗಳು ನೋಡ್ಕೊಂಡು ಬಂದಿರ್ತೀರಾ, ಏನಾದರೂ ಯಾವುದಾದ್ರೂ ಒಂದು ವರ್ಷದಲ್ಲಿ ವಿಶೇಷವಾಗಿರುವಂತಹ ಒಂದು ಸಂದರ್ಭನೋ, ಇಲ್ಲ ವಿಶೇಷವಾಗಿ ಯಾವ್ದಾದ್ರು ನಡೆದಿರುವಂತಹ ಒಂದು ಇನ್ಸಿಡೆಂಟು ಏನಾದರೂ ನಿಮಗೆ ಗೊತ್ತಿದ್ರೆ ನಮ್ಮ ವೀಕ್ಷಕರೊಟ್ಟಿಗೆ ಹಂಚ್ಕೊಳ್ಳಿ. ಇನ್ನೇನು ಮಾಮೂಲು ಜಾತ್ರೆ ನಡೆಯುತ್ತೆ. ನಾವು ಆವಾಗಲೇ ಬಂದು ಹೋಗ್ತಾ ಇರ್ತೀವಿ, ಎಲ್ಲ ಜಾತ್ರೆ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಕೆಲವು ಸಾರಿ ರೈಜ್ ಆಗಿ ಹೋಗುತ್ತೆ ವ್ಯಾಪಾರ, ಕೆಲವು ಸಾರಿ ಡೌನ್ ಆಗುತ್ತೆ. ಈ ಸಾರಿ ಸ್ವಲ್ಪ ಈ ಸ್ವಾನೆಗೋಸ್ಕರ ಹಂಗೆ ಇದೆ. ಇನ್ನು ಗಿರಾಕಿಗಳು ಹೊರಗಲಿಂದ ಬಂದಿಲ್ಲ. ಇನ್ನೂ ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ಹಳ್ಳಿಕಾರ್ ಎತ್ತುಗಳ ಒಂದು ಬೆಲೆ ಹೇಗಿದೆ? ಅದು ಹಿಂಗೆ ಅಂತ ಹೇಳಕ್ ಬರಕಲ್ಲ ಮೇಡಮ್ರೆ. ಈ ವರ್ಷ ಕಡಿಮೆ, ನೀರಿಂದು ಪಾರಿಂದು ಸ್ವಲ್ಪ ಸೌಲಭ್ಯ ಕಡಿಮೆ ಆಗಿ ಹುಲ್ಲಿಗೆ ಇದಾಗಿ ಸ್ವಲ್ಪ ಈ ಸಾರಿ ಕಡಿಮೆ ಆಗ್ಬೋದು. ಇದಿದ್ರೆ ಸ್ವಲ್ಪ ಜಂಪ್ ಆಗ್ಬೋದು. ಅದು ಇದು ಈಗ ಇರ್ತೈತೆ, ಹೇಳಕ್ ಆಗೋದಿಲ್ಲ. ಈಗ ನಾಳೆಯಿಂದ ಜಂಪ್ ಅಪ್ ಅಂಡ್ ಡೌನ್. ಸ್ವಲ್ಪ ಮೆರವಣಿಗೆ ಎಲ್ಲ ಕಡಿಮೆ, ಮೆರವಣಿಗೆ ತುಂಬಾ ಜಾಸ್ತಿ ಮಾಡ್ತಾವ್ರೆ. ಅದ್ರಲ್ಲೂ ಬಗ್ಗಕ್ಕಲ್ಲ ಜನ ಹಂಗುವೆ. ಇಷ್ಟೆಲ್ಲ ಇದು ಸಮಸ್ಯೆ ಇದ್ರು ಬಗ್ಗದಿಲ್ಲ ಮಾಡ್ತಾರೆ. ಅದಕ್ಕೋಸ್ಕರಲೇ ಕೆಲವು ಇನ್ನೂ ಪೆಂಡಾಲಿಗೆ ಬಂದಿಲ್ಲ ಕೆಲವರೆಲ್ಲ ಎತ್ತು. ನಾಳೆ ನಾಡದು ಬರ್ತಾ ಇನ್ನೂ ಭಾರಿ ಜನ ಐತೆ. ಇವತ್ತು ಬರೋದಿದೆ. ಸ್ವಾನಿಗೋಸ್ಕರ ಎಲ್ಲ ಸ್ವಲ್ಪ ಇದು ಮಾಡಿದ್ರು, ಇನ್ನೂ ಬರೋದೈತೆ.
ಈ ಜಾತ್ರೆನೇ ಬಿಗಿಯಾಗಿ ನಡೆದ್ರೆ ಮುಂದಿನ ಜಾತ್ರೆಗಳೆಲ್ಲ ಪಿಚ್ಚರ್ ನಡೀತಾವೆ ಇನ್ನು ಚೆನ್ನಾಗಿ ನಡೆಯುತ್ತೆ. ಈ ಜಾತ್ರೆ ಏನಾದ್ರು ಸರಿ ನಡೀಲಿಲ್ಲ ಅಂದ್ರೆ ಸ್ವಲ್ಪ ಡೌನ್ ಇಲ್ಲಿ ಈಗ ತಗೊಳ್ಳೋದು ಮಾರಾಟ ಮಾಡೋದು ಇಲ್ಲಿ ಚೆನ್ನಾಗಿ ನಡೆದ್ರೆ ಹಾವೇರಿ ಸೈಡ್ ಎಲ್ಲ ಬರ್ತಾರೆ. ನಾಳೆ ಬುಧವಾರ ಅಲ್ವಾ, ನಾಳೆ ಎಲ್ಲ ಒಳ್ಳೆ ಗಿರಾಕಿ ಬರ್ತಾರೆ. ನಾಳೆ ರೈಸ್ ಎದ್ರು ಹೇಳ್ಬೋದು, ಅದು ಇಷ್ಟ ಸರಿ ಅಂತ ಹೇಳಂಗಿಲ್ಲ, ಜಾತ್ರೆಗೆ ಅದು ನಾಳೆಲೇ ಹೇಳ್ಬೋದು, ಹೇಳಕ್ ಆಗತ್ತಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್.